ಪತ್ರಕರ್ತ ಮಿತ್ರರೇ, ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತು ಜೋಗ ಉಳಿಸಿ ಎಂಬ ಅಭಿಯಾನಕ್ಕೆ ಒಂದು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರಾಗಿರ್ತಕ್ಕಂತಹ ಕುಂಟಕೋಟ್ ಸೀತಾರಾಮ್ ಅವರು ಹಾಗೂ ಷಣ್ಮುಖ ಕಂಚಾಳ್ ಸರ್ ಅವರು ಮತ್ತು ಜೋಗದ ಹಾಲಿ ಕಾನೂನು ವ್ಯಾಸಂಗ ಮಾಡ್ತಕ್ಕಂತಹ ಸುನೈನ್ ಅವರು, ಸಚಿನ್ ಅವರು, ಯಾಸಿನ್ ಅವರು, ಪವನ್ ಅವರು ಹಾಗೂ ಆಸಿಫ್ ಅವರು ಹಾಗೂ ಇನ್ನು ಸಾಕಷ್ಟು ಜನ ಜೋಗದ ನಿವಾಸಿಗಳು ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನೂರಾರು ಜನ ಸಹ ಈ ಅಭಿಯಾನದಲ್ಲಿ ಭಾಗವಹಿಸಲಿದ್ದಾರೆ. ಏನಪ್ಪಾ ಈ ಅಭಿಯಾನ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಮೊನ್ನೆ ಪತ್ರಕರ್ತರು ತಾವು ಕೆಡಿಪಿ ಮೀಟಿಂಗ್ ಅಲ್ಲಿ, ಶಾಸಕರ ಕೆಡಿಪಿ ಮೀಟಿಂಗ್ ಅಲ್ಲಿ ತಾವು ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ರಿ. ಜೋಗ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಗ್ಗೆ ನಮಗೆ ಯಾವುದೇ ರೀತಿ ತಾವು ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂದಾಗ ಅವರು ಅಲ್ಲಿನ ಪತ್ರಕರ್ತರಿಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತಕ್ಕಂಥ ವಿಚಾರ ಹೇಳಿ. ಅದರಲ್ಲಿ ನಾನೇನು ಅದನ್ನ ವಿರೋಧ ಮಾಡ್ತಾ ಇಲ್ಲ. ಕೆಲವು ಲೋಪಗಳಿವೆ, ಆ ಲೋಪವನ್ನ ಸರಿಪಡಿಸ್ಕೊಂಡು ತಾವು ಅದನ್ನ ಕಾಮಗಾರಿಗಳನ್ನ ಮಾಡಬೇಕು ಅಂತ ಈಗಾಗಲೇ ಪ್ರವಾಸೋದ್ಯಮ ಇಲಾಖೆಯಿಂದ ಜೋಗ ಅಭಿವೃದ್ಧಿ ಪ್ರಾಧಿಕಾರಕ್ಕೆ 185 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಇದಕ್ಕೆ ಸೈಮಲ್ಟೇನಿಯಸ್ ಆಗಿ ಈಗ 116 ಕೋಟಿ ವೆಚ್ಚದಲ್ಲಿ 2021ನೇ ಇಸವಿಯಲ್ಲಿ ಒಂದು DPR ಆಗ್ತದೆ. ಏನಪ್ಪಾ ಅಂತಂದ್ರೆ ಒಂದು ಕೇಬಲ್ ಕಾರು, ಪಂಚತಾರ ಹೋಟೆಲ್ ಮತ್ತು ರೋಪ್ವೇ ನಿರ್ಮಾಣ. ಇದಕ್ಕೆ 116 ಕೋಟಿ ವೆಚ್ಚದಲ್ಲಿ ಭೂಮಿಪುತ್ರ ಅಂತ ಹೇಳಿ ಒಂದು ಬೆಂಗಳೂರಿನ ಕಂಪನಿ, ಆ ಭೂಮಿಪುತ್ರ ಕಂಪನಿ ಬೇರೆ ಅಲ್ಲ ಪತ್ರಕರ್ತರ, ನಿಮ್ಗೆ ಗೊತ್ತಿರ್ತದೆ. ಅದೀಗೇನು ಜೋಗ ಅಭಿವೃದ್ಧಿ ಪ್ರಾಧಿಕಾರನ ಡೆವಲಪ್ ಮಾಡ್ತಿದಾರಲ್ಲ, ಅದ್ರದ್ದೇ ಎರಡನೇ ಮುಖ ಅಷ್ಟೇ ಅಲ್ಲ. ಇವರೆಲ್ಲ ಸಾಮಿಲ್. ಈಗಾಗಲೇ 185 ಕೋಟಿ ಬಿಡುಗಡೆ ಆಗಿದೆ, ಒಂದು 70-80 ಕೋಟಿ ರೂಪಾಯಿ ಕೆಲಸ ಆಗಿದೆ. ಕೇಳಿದ್ರೆ ಮುಕ್ತಾಯ ಹಂತದಲ್ಲಿದೆ ಅಂತ ಹೇಳ್ತಾರೆ. ಯಾರು ಸಾರ್ವಜನಿಕರು ದುಡ್ಡು ಲೋಪಲ್ ಆಗ್ತಾ ಇದೆ, ನಿಮ್ಮ ಒಳಗಡೆಗೆ ಬಿಡೋದಿಲ್ಲ. ನೀವೆಲ್ಲ ಸಾಗರ ಯಾರಿಗೋ ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಒಳಗಡೆ ಹೋಗು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ನಮ್ಮ ಈಗ ಏನಾಗಿದೆ ಅಂದ್ರೆ, ಈ ಅಧಿಕಾರಿಗಳು ಎಲ್ಲೋ ಈ ಭೂಮಿಪುತ್ರ ಕಂಪನಿ ಒಟ್ಟಿಗೆ ಸಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗಾಗಲೇ ಅಲ್ಲಿ ಪ್ರವಾಸಿ ಮಂದಿರ ಇದೆ. ಆ ಪ್ರವಾಸಿ ಮಂದಿರ 99ನೇ ಇಸ್ವಿಯಲ್ಲಿ ಕಾಗೋಡು ತಿಮ್ಮಪ್ಪನವರ ಅಧ್ಯಕ್ಷತೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಅವ್ರದೊಂದು ಕನಸಿನ ಕೂಸು. ಆದ್ರೆ ದುರದೃಷ್ಟವಶಾತ್ ಅವರು ಅವತ್ತು ಆ ಫಾರೆಸ್ಟ್ ಜಾಗದಲ್ಲಿ ಈ ಪ್ರವಾಸಿ ಮಂದಿರವನ್ನ ಕಟ್ಟಿಬಿಟ್ರು. ಬಹಳ ಅತ್ಯದ್ಭುತವಾಗಿ ಅವರು ಆ ಬ್ರಿಟಿಷರದ್ದು ಏನ್ ಕಾನ್ಸೆಪ್ಟ್ ಇತ್ತು ಅದೇ ಕಾನ್ಸೆಪ್ಟ್ ಅಲ್ಲೇ ಕಟ್ಟಿದ್ರು. ಅದು ಒಂದು ಒಳ್ಳೆ ವ್ಯೂ ಪಾಯಿಂಟ್. ಆ ಪ್ರವಾಸಿ ಮಂದಿರದಲ್ಲಿ ಸುಪ್ರೀಂ ಕೋರ್ಟ್ HL ದತ್ತು ಸಾಹೇಬರು ಕೂಡ ಬಂದು ಉಳಿದಿದ್ರು. ಹಾಗೆ ಹೈಕೋರ್ಟಿನ ಜಡ್ಜ್ಗಳು ಸಿರಿಯಾಕ್ ಜೋಸಫ್ ಇರ್ಬೋದು, ಹಾಗೆ ಅನೇಕ ಮಹನೀಯರು ಬಂದು ಅಲ್ಲಿ ಉಳಿದಿದ್ದಾರೆ. ಮತ್ತೆ ಸಾಕಷ್ಟು ಸಚಿವರು, ಚೀಫ್ ಮಿನಿಸ್ಟರ್ಗಳು ಎಲ್ಲರೂ ಉಳಿದಿರ್ತಕ್ಕಂಥ, ವಾಸ್ತವ್ಯ ಉಳಿದಿರ್ತಕ್ಕಂಥ ಸ್ಥಳ ಅದು. ಅದನ್ನ ಇವತ್ತು ಕಟ್ಟಡ ಸುಸಜ್ಜಿತವಾಗಿದೆ. ಇತ್ತೀಚೆಗೆ ರಿನೋವೇಷನ್ ಕೂಡ ಆಗಿ ಮೆಟೀರಿಯಲ್ಸ್ ಎಲ್ಲ ಸಾಗರದಲ್ಲಿ ಬಂದು ಬಿದ್ದಿದಾವ. ಈಗ ಅದಕ್ಕೆ ಮಾನ್ಯ ಸಂಸದರೇ ಸಹಕಾರ ನೀಡಿದ್ದಾರೆ. ಇವತ್ತು ಅದನ್ನ ಒಡೆದು ತೆಗೆಯತಕ್ಕಂತ ಪ್ಲಾನ್ ತರಾತುರಿಯಲ್ಲಿ ಆಗ್ತದೆ. ಪಾಪ ಇಲ್ಲೊಬ್ರು ತಹಸೀಲ್ದಾರ್ ಪ್ರತಿಭಾನ್ವಿತ ಒಬ್ರು ಬಂದಿದ್ದಾರೆ. ಅವರಿಗೊಂದು ಮಿಸ್ಲೀಡ್ ಮಾಡ್ತಾರೆ. ಮಿಸ್ಲೀಡ್ ಮಾಡಿ ತರಾತುರಿಯಲ್ಲಿ ಸರ್ಕಾರಿ ಜಾಗವನ್ನ ರೆವಿನ್ಯೂ ಜಾಗಕ್ಕೆ ಆಗಿ ಕನ್ವರ್ಟ್ ಮಾಡಕ್ ಕೊಟ್ಟಿದ್ದಾರೆ. ಇದು ಹೌ ಇಟ್ ಇಸ್ ಪಾಸಿಬಲ್? 2019ನೇ ಇಸ್ವಿಯಲ್ಲಿ ಇದು JMA ಏನಿದೆ ಜೋಗಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಗೆ ಆ ಜಾಗವನ್ನು ಕೊಟ್ಟಿದ್ದಾರೆ. ಆ ಜಾಗದ ಸ್ಕೆಚ್ ಇದೆ. 2019ನೇ ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ಒರಿಜಿನಲ್ ಸ್ಕೆಚ್. ಇದಕ್ಕೆ ಫಾರೆಸ್ಟ್ ಮತ್ತೆ ರೆವಿನ್ಯೂ ಇಬ್ರು ಸೇರಿ ಜಂಟಿ ಸರ್ವೆ ಮಾಡಿಕೊಟ್ಟಿರ್ತಕ್ಕಂಥ ಸ್ಕೆಚ್. ಈ ಸ್ಕೆಚ್ ನಲ್ಲಿ ಎಲ್ಲೂ ಕೂಡ ಈಗ ಈ ಹಾಲಿ IB ಇದೆಯಲ್ಲ, ಆ ಜಾಗ ರೆವಿನ್ಯೂ ಜಾಗ ಅಂತ ಗುರುತು ಮಾಡಿ, ಅದು ಫಾರೆಸ್ಟ್ ಜಾಗ ಅಂತಾನೆ ಬಿಟ್ಟಿರೋದು. ಮತ್ತೆ ನಿಮಗೆಲ್ಲ ಪತ್ರಕರ್ತರಿಗೆ ಗೊತ್ತು, ಒಂದು ಪ್ರಕರಣ ಇನ್ನು ಹಸಿ ಇದೆ. ಯಾವ ಪ್ರಕರಣ ಅದು?
ಹಿಂದೆ ಸೋಮು ಕಂಪನಿಗೆ ಇದನ್ನ ಟೆಂಡರ್ ಕೊಟ್ಟಿದ್ರು 3 ಸ್ಟಾರ್ ಹೋಟೆಲ್ ಕಟ್ಟಲಿಕ್ಕೆ. ಅಲ್ಲಿ 3 ಗುಂಟೆ ಜಾಗ ಫಾರೆಸ್ಟ್ ಬಂತು, ಈಗ ಐಬಿಗೂ ಸೇರಿ ಬಂದಿತ್ತು. ಅಲ್ಲಿ ಫಾರೆಸ್ಟ್ ಬಂತು ಅಂತ ಹೇಳಿ ಅವ್ರು ಹಾಕಿರ್ತಕ್ಕಂಥ ಇನ್ವೆಸ್ಟ್ಮೆಂಟಿಗೆ, ಮ್ಯಾನ್ ಪವರ್ಗೆ 6 ಕೋಟಿ ರೂಪಾಯಿ ದಂಡನ ಇದೇ ನಮ್ಮ ಪ್ರವಾಸೋದ್ಯಮ ಇಲಾಖೆಯನ್ನು ಕೊಡ್ಲಾಯ್ತು. 6 ಕೋಟಿ ರೂಪಾಯಿ ದಂಡ. ಅದೇ ತಪ್ಪನ್ನ ಏನಾದ್ರೂ ಈಗ ನಾವು ಪಂಚತಾರ ಹೋಟ್ಲು ಕಟ್ಟಿಗೆ, ಕೇಬಲ್ ಕಾರಿಗೆ ಹಾಗೂ ರೋಪ್ವೇಗೆ ಏನಾದ್ರೂ ಕೊಟ್ಟಿದ್ದೆ ಆದಲ್ಲಿ ನಾವು 60 ಕೋಟಿ ರೂಪಾಯಿ ದಂಡ ಕಟ್ಟಬೇಕಾಗ್ತದೆ. ಇದು ಸಾರ್ವಜನಿಕ ದುಡ್ಡು. ನಾನು ಅಭಿವೃದ್ಧಿಯ ವಿರೋಧ ಇಲ್ಲ. ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಈ ಅಭಿವೃದ್ಧಿ ಮಾಡ್ಬೇಕಾದ್ರೆ ನೀವು ಕಾನೂನಾತ್ಮಕವಾಗಿ ಮಾಡಿ ಅಂತ. ಯಾಕಂದ್ರೆ ತರಾತುರಿಯಲ್ಲಿ ಮಾಡ್ಬೇಡ್ರಿ ಅಂತ. ಯಾಕಂದ್ರೆ ಶಾಸಕರಿಗೆ ಇದ್ರ ಬಗ್ಗೆ ಎಷ್ಟು ತಿಳುವಳಿಕೆ ಐತೋ ಬಿಟ್ಟದ್ದು ನಂಗೆ ಗೊತ್ತಿಲ್ಲ. ಆದ್ರೆ ಅವ್ರ ಜೊತೆಗೆ ನಮ್ಮ ರಮೇಶ್ ಇಂಜಿನಿಯರ್ ಅಂತ ಇದ್ದಾರೆ, ಅವರೇ ಎಲ್ಲ ನೋಡ್ಕೊಳ್ಳೋದು. ಅವ್ರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಹಿಂದೆ ಬಿಲ್ಡಿಂಗ್ ಇದೇನು ಪ್ರವಾಸಿ ಮಂದಿರ ಕಟ್ಟಿದಾಗ ಅವರೇ ಇದ್ರು, ಅವ್ರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಇದ್ರ ಮೇಲೆ ಒಂದು ರೆಪ್ರೆಸೆಂಟೇಟಿವ್ ಸೂಟ್ ಕೂಡ ಹಾಕಿದ್ರು. ಯಾರು? ನಮ್ಮ ಕಾರ್ಗೋಲ್ ಸಂತೋಷ್, ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಗೋಲ್ ಸಂತೋಷ್ ಮತ್ತೆ ಇನ್ನು 5 ಜನ ಸೇರಿ ಒಂದು ರೆಪ್ರೆಸೆಂಟೇಟಿವ್ ಸೂಟ್ ಕೂಡ ಹಾಕಿದ್ರು. ಅದರಲ್ಲಿ ಸಣ್ಣಪ್ಪ, ಉಮೇಶ, ಗುರುಮೂರ್ತಿ, ವಿಜಯ್ ಕುಮಾರ್ ಇವರೆಲ್ಲ ಸೇರಿ ಒಂದು ರೆಪ್ರೆಸೆಂಟೇಟಿವ್ ಹಾಕಿ ಅದ್ರೊಳಗೆ ಕಾಯಂ ಪ್ರತಿಬಂಧಕಾಜ್ಞೆ ಕೂಡ ಇನ್ನು ಪೆಂಡಿಂಗ್ ಇದೆ, ಇಂಜೆಕ್ಷನ್ ಆದೇಶ ಪೆಂಡಿಂಗ್ ಇದೆ. ಹೀಗಿದ್ದಾಗ್ಯೂ ಕೂಡ ಈ DC ಅವರಿಗೆ ಏನ್ ಹೇಳ್ಬೇಕು? ನಾವು ಮೌಖಿಕವಾಗಿ ಏನೋ ಆದೇಶ ಮಾಡಿದಾರಂತ ಈಗಾಗ್ಲೇ. ಏನಂತ? ಅಲ್ಲಿರ್ತಕ್ಕಂಥ ಮೇಟಿಗಳಿಗೆ, ಕೆಲಸಗಾರರಿಗೆಲ್ಲ ನೀವು ವೆಕೆಟ್ ಮಾಡಿ, ಸಾಮಾನೆಲ್ಲ ಖಾಲಿ ಮಾಡಿ ಅದನ್ನ ಹೊಡಿಬೇಕು ಅಂತ. ಆ ಫಾರೆಸ್ಟ್ನರಿಗರ ಬುದ್ಧಿ ಬೇಡವಾ? ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ಸಾವಿರಾರು ಮರಗಳಿದ್ದಾವೆ. ಇವತ್ತು ಮರಗಳು ನಾಶ ಆಗ್ತದೆ, ಫಾರೆಸ್ಟ್ ಜಾಗದಲ್ಲಿ ಕಡಿತರೆ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲರೂ ಕೂಡ ನಾವು ಪ್ರತಿಭಟಿಸ್ತಕ್ಕಂಥ ಅನಿವಾರ್ಯತೆ ಇದೆ. ಸಾಗರ ತಾಲೂಕಿನಲ್ಲಿ ಬಹಳ ಸಮಸ್ಯೆಗಳಿದ್ದಾವೆ. ನಿಮಗೆ ಗೊತ್ತಿದೆ, ಡೀಮ್ಡ್ ಫಾರೆಸ್ಟ್ ಸಮಸ್ಯೆ ಇದೆ, ಶರಾವತಿ ಮುಳುಗಡೆ ಸಂತ್ರಸ್ತರದ್ದು ಸಮಸ್ಯೆ ಇದೆ, ಇನ್ನು ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇದನ್ನೆಲ್ಲ ವಿಚಾರ ಇಟ್ಕೊಂಡಾಗ ನಾವು ಬೇಳೂರು ಗೋಪಾಲ್ ಕೃಷ್ಣ ಅವರು ನಾವು ಮಂತ್ರಿ ಪದವಿಯನ್ನು ಕೊಡಬೇಕು ಅಂತ ನಾನು ಒತ್ತಾಯಿಸ್ತೇನೆ. ಯಾಕೆ ಅಂತಂದ್ರೆ, ಅವ್ರಿಗೆ ಮಂತ್ರಿ ಪದವಿ ಕೊಟ್ರೆ ಇಂತಹ ಸಮಸ್ಯೆಗಳು ಕೂಡ ಬಗೆಹರಿಯುವ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ಬೋದು ಅಂತ. ಹೀಗೆಲ್ಲ ಇದ್ದಾಗ, ಈ ಸಮಸ್ಯೆಗಳು ಇದ್ದಾಗ ಮತ್ತೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡಬಾರದು ಅಂತೇಳಿ ನಾನು ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಒತ್ತಾಯಿಸ್ತಾ ಇದ್ದೇನೆ. ಒಂದ್ ವೇಳೆ ಇದನ್ನೇ ಕಂಟಿನ್ಯೂಟಿ ಮಾಡಿದ್ರೆ ಅವರು, ನಾವು ಬೃಹತ್ ಪ್ರತಿಭಟನೆಯನ್ನು ಎದುರಿಸಬೇಕಾಗ್ತದೆ. ಜೋಗದಿಂದ ಕಾಲ್ನಡಿಗೆ ಜಾಥವನ್ನು ಮಾಡ್ತೇವೆ. 100 ಜನ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದ್ರೆ, ಇವತ್ತೇನು 185 ಕೋಟಿಯಲ್ಲಿ ಮಾಡ್ತಕ್ಕಂಥ ಪ್ರಾಜೆಕ್ಟ್ ಏನಿದೆ ಅದು ಅಷ್ಟು ಕೂಡ ಮೂಲಭೂತ ಸೌಕರ್ಯಕ್ಕೆ ಯೂಸ್ ಆಗ್ತಾ ಇದೆ. ಈ 116 ಕೋಟಿಯಲ್ಲಿ ಭೂಮಿಪುತ್ರ ಕಂಪನಿ 42 ವರ್ಷಕ್ಕೆ ಲೀಸಿಗೆ ಕೊಟ್ಟಿದೆ. 42 ವರ್ಷಕ್ಕೆ ಪತ್ರಕರ್ತರ 42 ವರ್ಷಕ್ಕೆ ಲೀಸಿಗೆ ಕೊಟ್ಟಿದ್ದಾರೆ. 42 ವರ್ಷಕ್ಕೆ ಸರ್ಕಾರಕ್ಕೆ ಏನು ಇನ್ಕಮ್ ಇಲ್ಲ. 42 ವರ್ಷದ ನಂತರ ಸರ್ಕಾರಕ್ಕೆ ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿನೂ ಇಲ್ಲ. 42 ವರ್ಷದ ನಂತರ ಅದು ಏನು ಸ್ಥಿತಿಯಲ್ಲಿ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾವು ಯಾರಿಗೋ ಒಬ್ಬನಿಗೆ ಕಂಪನಿ ಉದ್ಧಾರ ಮಾಡಕ್ಕೆ, ಯಾರೋ ಒಬ್ರು ಸ್ಥಿತಿವಂತರು ಹೋಗಿ ಯಾರೋ ವಾಸ್ತವ್ಯ ಮಾಡಕ್ಕೆ ಇವತ್ತು ಸಾರ್ವಜನಿಕರನ್ನ ಬಲಿಪಶು ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ನಾನು ಪತ್ರಿಕಾಗೋಷ್ಠಿ ಮೂಲಕ ಎಚ್ಚರಿಸ್ತಾ ಇದ್ದೇನೆ. ಕಂಪನಿ ಇದೆಯಲ್ಲ, ಇದು ಬಹುರಾಷ್ಟ್ರೀಯ ಕಂಪನಿಗಳ ಜೊತೆಯಲ್ಲಿ ಇರ್ತಕ್ಕಂಥ ಕಂಪನಿ. ಸ್ಥಳೀಯರಿಗೆ ಉದ್ಯೋಗಿಗಳು ಅಲ್ಲಿ ಪಾಪ ಸಣ್ಣ ಪುಟ್ಟ ಫುಟ್ಪಾತ್ಗಳಲ್ಲಿ ಫುಟ್ಪಾತ್ನ ಹಣ್ಣನ್ನು ಮಾರಾಟ ಮಾಡಿ ಜೀವನ ಮಾಡ್ತಕ್ಕಂಥ ಕಾಲೇಜು ಫಲದಲ್ಲಿದ್ದಾರೆ. ಅವ್ರಿಗೆ ವಂಚನೆ ಆಗುತ್ತೆ. ಜೊತೆಗೆ ಇವತ್ತು ಶರಾವತಿ ಮುಳುಗಡೆ ಅಂತ ರೈತರು 75 ವರ್ಷದ ನಂತರ ಭೂಮಿ ಕಳ್ಕೊಂಡಿದ್ವಿ, ಅದಕ್ಕೆ ಡಿನೋಟಿಸ್ ಮಾಡ್ಲಿಕ್ಕೆ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿರೋಧ ಮಾಡಿದ್ರು. ನಿಮಗೆ ಕಂಡಂತೆ ಜೋಗ ಪ್ರಾಧಿಕಾರದ ಹೆಸರಲ್ಲಿ ಮರಗಳಿದಾವೋ, ಅದು ಫಾರೆಸ್ಟ್ ಜಾಗ. ಆ ಜಾಗಕ್ಕೆ ಈ ಸ್ಥಳೀಯ ಶಾಸಕರು ಮತ್ತೆ ಶಾಸಕರು ಅನ್ನೋಕ್ಕಿಂತ ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಗಮನ ಹರಿಸಿದ್ದೇನೆ. ಈ ರೀತಿ ಸರ್ಕಾರ ದುಡ್ಡುಗಳನ್ನ ಏನ್ 230 ಕೋಟಿ ದುಡ್ಡು 130 ಕೋಟಿ ದುಡ್ಡು ಹಣವನ್ನ ವ್ಯಯ ಮಾಡಿ, ಈ ನಮ್ಮ ವಕೀಲರು ಹೇಳ್ದಂಗ್ಲೇನೆ ಅಲ್ಲೇನು ಇವತ್ತು ಕಂಪನಿಗಳು ಕೆಲಸ ಮಾಡಿ 42 ವರ್ಷ ಲೀಸ್ ಕೊಡ್ತಾರಲ್ಲ, ಅದಕ್ಕೆ ಸ್ಥಳೀಯರಾಗಿ ನಾವು ಮಲೆನಾಡನ್ನ ಅಭಿವೃದ್ಧಿ ಪಡಿಸೋ ಮಾಡೋ ಜೊತೆಗೆ
ಹಾಳ ಮಾಡ್ಲಿಕ್ಕೆ ಇವರು ಹಣಕ್ಕಾಗಿ ಹೊರಟಿದ್ದಾರೆ ಅಂತಕ್ಕಂಥದ್ದು ಜೋಗ ಪ್ರಾಧಿಕಾರ ಹೆಸರಲ್ಲಿ ಇವ್ರು ಮಾಡ್ತಿದ್ದಾರೆ. ಅದನ್ನ ನಾವು ಸ್ಥಳೀಯರಾಗಿ ಮಲೆನಾಡಿನ ಜನಗಳು ನಾವೆಲ್ಲ ವಿರೋಧ ಮಾಡ್ತೀವಿ. ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ಯೋಗ ಉಳಿಸಿ ಅಭಿಯಾನಕ್ಕಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ವಿ. ಶಾಸಕರು ಮತ್ತೆ ಸಂಸದರು ತಕ್ಷಣದ ಗಮನ ಹರಿಸಿ ಅದನ್ನ ದುಡ್ಡನ್ನು ಪೋಲಾಗಬಾರ್ದು, ಸಾರ್ವಜನಿಕರ ಏನು ತೆರಿಗೆ ಹಣ ಪೋಲಾಗಬಾರ್ದು ಅಂತಕ್ಕಂಥ ಮನವಿ ನಾವು ವಿಶೇಷವಾಗಿ ಆ ಕಾರಣಕ್ಕಾಗಿ ಇವತ್ತು ನಾವು ಇದು ವಿರೋಧವನ್ನ ಮಾಡ್ತಾ ಇದ್ವಿ. ಕಾನೂನು ಬದ್ಧವಾಗಿ ಮಾಡಬೇಕು. ಇಲ್ಲದ್ರೆ ಒಬ್ಬ ಜನಸಾಮಾನ್ಯ ಬರೀ ಸಾಗರದವರಲ್ಲ, ಬೆಂಗಳೂರಿನಲ್ಲಿ ಕುತ್ಕೊಂಡು ಅಲ್ಲೆಲ್ಲ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅಂತ ಒಂದು ಹಾಕಿದ್ರೆ ಇಡೀ ಹಾಕಿದ ಹಣ ಪೂರ್ತಿ ಸೋಲ. ಮತ್ತೆ ಜನ ಪ್ರವಾಸಿ ಜನ ಬರದೇ ಗ್ರೀನರಿ ನೋಡಕ್ಕೆ, ಅವ್ರಿಗೆ ಆಲ್ರೆಡಿ ಸಿಟಿ ಬೇಜಾರಾಗಿದ್ದೆ, ಅವ್ರ ನೇಚರ್ ಫೀಲ್ ಮಾಡಕ್ಕಂತ ಬರೋದು. ನೇಚರೇ ಹಾಳು ಮಾಡಿದ್ರೆ ಇನ್ ಫ್ಯೂಚರ್ ಜನನು ಬರಲ್ಲ ಇದ್ದಾರೆ. ಪ್ರವಾಸಿ ಮಂದಿರ ಬಿಲ್ಡ್ ಮಾಡ್ತಿದ್ದಾರೆ ಅವರು ಪ್ರವಾಸ ಪ್ಲೇಸ್ ಅಂತ ಹೇಳಿ, ಬಟ್ ಅವ್ರು ಇನ್ ಫ್ಯೂಚರ್ ಅವರಿಗೆ ಅದು ಫಾಲ್ಟ್. ಜನ ಏನಿಗೆ ಬರ್ತಾರೆ? ಈಗ ನಾವು ಕಾಮನ್ ಪೀಪಲ್ ಆಗಿ ಯೋಚನೆ ಮಾಡಿದ್ರು, ಒಂದ್ ಬೀಚ್ ಒಂದ್ ಪಾರ್ಕಿಗೆ ಎಲ್ಲಿಗೆ ಹೋಗ್ತೀವಿ, ಅಲ್ಲಿ ಬೀಚ್ ಗ್ರೀನರಿ ನೇಚರ್ ನೋಡಕ್ಕೆ ಹೋಗೋದು ನಾವು. ನೇಚರ್ ಇಲ್ಲ ಅಂತಂದ್ರೆ ನೀವು ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿ ಏನ್ ಪ್ರಯೋಜನ ಇದೆ? ಜನ ಬರ್ತಾರ ಅಲ್ಲಿ ಮತ್ತೆ?